ಬೇಸಿಗೆ ರಜೆ ಅಮ್ಮನ ಮನೆಗೆ ಬಂದಿದ್ದೆ. ಫ್ರೀ ಆಗಿದ್ದೆ, ಅಪ್ಪನೂ ಫ್ರೀ ಆಗಿದ್ದರು ಅಂತ ಸೈಟ್ ಹತ್ರ ಹೋಗಿ ಬರೋಣ ಅಂತ ಬಂದ್ವಿ. ಸೈಟಲ್ಲಿ ಹುತ್ತ ಬೆಳೆದಿದೆ ಅಂತ ಲೇಔಟ್ ಮ್ಯಾನೇಜರ್ ಫೋನ್ ಮಾಡಿದರು. ಅದಕ್ಕೆ ಅಪ್ಪನೂ ಫ್ರೀ ಇದ್ದಿದ್ದರಿಂದ ಕ್ಲೀನ್ ಮಾಡಿಸ್ಬಿಟ್ಟು ಬರೋಣ ಇಬ್ಬರು ಅಂತ ಹೋಗಿದ್ವಿ ಸೈಟ್ ಹತ್ರ. ನಮ್ಮ ಸೈಟ್ ಇರೋದು ಪ್ರಕಾಶ್ ಎನ್ಕ್ಲೇವ್ ಅಂತ, ನಮ್ಮ ಲೇಔಟು ಹನುಮಂತಪುರ ಹತ್ರ. ಕೆಲವೊಂದು ಸಲ ಸೈಟ್ಗಳಲ್ಲಿ ಬೇಗ ಮನೆ ಕಟ್ಟಿಲ್ಲ ಅಂದರೆ ಈ ಥರ ಹುತ್ತಗಳೆಲ್ಲ ಬೆಳೆದ್ಬಿಡುತ್ತೆ. ದೊಡ್ಡದು ಹುತ್ತ ಏನಲ್ಲ, ಚಿಕ್ಕದೇ ಅಗಲವಾಗಿತ್ತು. ಹುತ್ತವನ್ನು ಬಗ್ದೋದಕ್ಕೆ ಬೂದಿ ಹಾಕಿದರೆ ಮತ್ತೆ ಆ ಥರ ಗೆದ್ಲೆ ಕಟ್ಟಲ್ಲ ಅಂತ ಹೇಳಿದರು. ಅದಕ್ಕೆ ನಾವು ಬಗ್ದು ಬೂದಿ ಎಲ್ಲ ಹಾಕ್ಬಿಟ್ಟು ಬರೋಣ ಅಂತ ಬಂದಿದ್ವಿ ಸೈಟ್ ಹತ್ರ. ಮಣ್ಣು ತುಂಬಿದ್ರೆ ಅದಕ್ಕೆ ಗೆದ್ಲೆ ಹುಳ ಕಟ್ಟಿರ್ತಾವ, ಆವೆಲ್ಲಿಂದ ಬರ್ತಾವ. ಅವು ಉತ್ತ ಮಾಡ್ತಾವ. ಆ ಹುತ್ತದೊಳಗೆ ಇರೋದೇ ಇಲ್ಲ. ಇನ್ನೊಂದು ವಿಷಯ ಅಂದರೆ ಆ ಹುತ್ತದೊಳಗೆ ಇರೋದೇ ಇಲ್ಲ. ಸಂದಿಗೊಂದಿಲ್ಲ ಎಲ್ಲಾರು ಇರ್ತವೆ. ಪಿಕ್ಚರಲ್ಲಿ ತೋರಿಸ್ತಾರೆ. ನಿಜ ನೋಡಿದ್ದೀರಾ ನೀವು? ಪಿಕ್ಚರಲ್ಲಿ ಹಾಲು ಕುಡಿಸ್ತಾರೆ. ಅವ ಮಣ್ಣು ತುಂಬೋಣ, ಕಲ್ಗಳು ಹಾಕ್ಬಿಡೋಣ. ಅಲ್ಲಿ ಪಕ್ಕದಲ್ಲಿ ಜಲ್ಲಿ ತಗೋಬತ್ತೀನಿ. ಎಲ್ಲ ಕೀಳಿ ಹಾಕೋಣಂತೆ. ಸಡಿಲಿಲ್ಲ, ಸಡಿಲಿಲ್ಲ. ನಾ ಬೂದಿ ಒಂದು ಚೂರು ಏನಂತ ಚೂರು ತಗೊಬಂದೆ. ಹೌದು, ಶಾಸ್ತ್ರಕ್ಕೆ ಶಾಸ್ತ್ರ ಮಾಡೋಕ್ಕೆ ಹೊಲದಲ್ಲಿ ಇದ್ದಿದ್ದೆಲ್ಲ ತಂದೆ. ಗಾಡಿಗೆಲ್ಲ ಬೀಳಲ್ವೇಣ? ಚೂರಾಕಿ ಈ ಕಡೆ ಹೋಗ್ಬೇಕು. ಇಲ್ಲೆಲ್ಲಾರ ಬೆಂಕಿ ಹಾಕಿದ್ರೆ ಬೂದಿ ತುಂಬಿಕೆ ಬರ್ಬೋದಾಯ್ತು. ಬೆಂಕಿ ಹಾಕಿದರೆ ಬೂದಿ ನೋಡ್ರಿ. ಅವು ಗೆದ್ಲೆ ಹುಳ ಅಂದ್ರೆ ಇವೇನಾ? ಮತ್ತು ಇವೆಂಥ ಹುಳ? ಗೆದ್ಲೆ ಹುಳ ಅಂದ್ರೆ ಕೆಂಪು ಇರ್ತದೆ ನಮ್ಮನೆ.